ಕೆಪಿಎಸ್ಸಿ ನೇಮಕಾತಿ ಹಗರಣದ ಆರೋಪಿಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಕಲಿ ಕೀ ಮೂಲಕ ಬಾಗಿಲನ್ನು ತೆರೆದು ಒಳಗೆ ನುಗ್ಗಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ಕಪಕ್ಕದ ನಿವಾಸಿಗಳಿಗೆ ವಿಟ್ನೆಸ್ ಆಗುವಂತೆ ಕೇಳಿದ್ದಾರೆ ಇಡಿ ದಾಳಿಗೆ ವಿಟ್ನೆಸ್ ಆಗಲು ಒಪ್ಪಿದ್ದಾನೆ ಒಬ್ಬ ಸ್ಥಳೀಯ. ಬೆಂಗಳೂರಿನ ಜಯಮಹಲ್ನಲ್ಲಿರುವಂತಹ ಮನೆ ಮೇಲೆ ರೇಡ್ ಆಗಿದೆ. ಕೆಪಿಎಸ್ಸಿಯ ಒಂದು ಕರ್ಮಕಾಂಡ, ಈ ಒಂದು ಹಗರಣ ಏನಿದೆ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ನೇಮಕಾತಿಯಲ್ಲಿ ಬಹುದೊಡ್ಡ ಹಗರಣ ಆಗಿದೆ, ಸಾಕಷ್ಟು ಜನ ಆರೋಪಿಗಳಿದ್ದಾರೆ ಅಂತ ಹೇಳಿ ಇಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಇನ್ನಷ್ಟು ತೀವ್ರಗೊಳಿಸಿದ್ದಾರೆ. ಈಗ ಐಎಎಸ್ ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಅವ್ರ ಮನೆಯಲ್ಲಿ ಯಾರೂ ಇಲ್ಲ. ಜ್ಞಾನೇಂದ್ರ ಕುಮಾರ್ ಅವರನ್ನ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ಟರೂ ಕೂಡ ಅವರು ಸಂಪರ್ಕಕ್ಕೆ ಬಂದಿಲ್ಲ. ಹೀಗಾಗಿ ಅಧಿಕಾರಿಗಳು ಒಂದು ನಕಲಿ ಕೀಯನ್ನು ಬಳಸಿ ಆ ಒಂದು ಮನೆಯ ಬಾಗಿಲನ್ನು ತೆರೆದು ದಾಳಿಯನ್ನು ನಡೆಸಿದ್ದಾರೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅಂತ ಹೇಳಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕೆಪಿಎಸ್ಸಿ ಹಗರಣ ಏನಿದೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ವಿಚಾರ. ಯಾಕಂದರೆ ಈ ಒಂದು ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಐಎಎಸ್ ಅಧಿಕಾರಿ, ಅವರು ಎಕ್ಸಾಮ್ ಕಂಟ್ರೋಲರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ ಆಗಿರ್ಬೋದು, ಬೇರೆ ಬೇರೆ ಪರೀಕ್ಷೆಯಲ್ಲೂ ಕೂಡ ಇವರು ಕೆಲಸವನ್ನು ಮಾಡಿದ್ರು ಎಕ್ಸಾಮ್ ಕಂಟ್ರೋಲರ್ ಆಗಿ. ಹೀಗಾಗಿ ಈ ಒಂದು ಹಗರಣದಲ್ಲಿ ಇವರ ಕೈವಾಡವೂ ಕೂಡ ಇದೆ ಎನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. ಅಷ್ಟೇ ಅಲ್ಲ, ಅವರು ಇತ್ತೀಚೆಗೆ ಅರ್ಜೆಂಟ್ ಆಗೇನೆ ಫ್ಲೈಟ್ ಟಿಕೆಟ್ ಅನ್ನು ಬುಕ್ ಮಾಡ್ಕೊಂಡು ಹೋಗಿದ್ರು. ಹೀಗಾಗಿ ಸಾಕಷ್ಟು ಅನುಮಾನ ಇತ್ತು ಇದ್ರ ಬಗ್ಗೆ. ಈಗ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಡಿ ಅಧಿಕಾರಿಗಳು ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ತನಿಖೆಯನ್ನು ಇನ್ನೂ ಕೂಡ ಚುರುಕುಗೊಳಿಸಿದ್ದಾರೆ. ಈಗ ಮತ್ತೊಬ್ಬ ಅಧಿಕಾರಿಯ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ, ಜ್ಞಾನೇಂದ್ರ ಕುಮಾರ್ ಅವರ ಮೇಲೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡೋದಾದ್ರೆ ಬಿಮೇಶ್, ಕೆಪಿಎಸ್ಸಿ ಹಗರಣದಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು, ಇದಕ್ಕೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟಂತಹ ಯಾರು ನೇಮಕಾತಿಯಲ್ಲಿ ಆಗ ಕೆಲಸ ಮಾಡಿದ್ರು ಅವರೆಲ್ಲರ ಮೇಲೆ ಇದೀಗ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿರುವಂತದ್ದು ಸದ್ಯ ನೀವು ಗಮನಿಸ್ತಾ ಇರಬಹುದು. ಈ ಒಂದು ಜಯಮಹಲ್ ರಸ್ತೆಯಲ್ಲಿರುವಂತಹ ಏನು ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಅವರು ಅಂದ್ರೆ ಪಶು ವೈದ್ಯಾಧಿಕಾರಿ ಆ ನೇಮಕಾತಿಯ ಸಂದರ್ಭದಲ್ಲಿ ಕಂಟ್ರೋಲರ್ ಆಗಿ ಕೆಲಸ ಮಾಡಿದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೂ ಕೂಡ ಇದೀಗ ರೇಡ್ ಆಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಅಂತ ಸಮಯದಲ್ಲಿ ಆ ಜ್ಞಾನೇಂದ್ರ ಕುಮಾರ್ ಅವರು ಇರಲಿಲ್ಲ. ಸೊ ಹಾಗಾಗಿ ಏನ್ ಮಾಡಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಸತತ 3 ಗಂಟೆಯಿಂದನೂ ಕೂಡ ತಲೆ ಕೆಡಿಸಿಕೊಂಡು ಹೊರಗಡೆ ನಿಂತಿದ್ರು. ಯಾಕಂದ್ರೆ ಯಾವ ನಿಟ್ಟಿನಲ್ಲಿ ಬೀಗ ಒಡೆದು ಹೋಗ್ಬೇಕಾ ಅಥವಾ ಅವ್ರನ್ನೇ ಕರೆಸಬೇಕಾ ಅನ್ನೋ ನಿಟ್ಟಿನಲ್ಲಿ 3 ಗಂಟೆಗಳ ಕಾಲ ಹೊರಗಡೆ ನಿಂತು ಇಡಿ ಅಧಿಕಾರಿಗಳು ಯೋಚನೆ ಮಾಡಿದ್ರು. ತದಾದ ನಂತರ ಇಲ್ಲಿ ಅಕ್ಕಪಕ್ಕದ ಸ್ಥಳೀಯ ನಿವಾಸಿಗಳನ್ನ ಅಂದ್ರೆ ವಿಟ್ನೆಸ್ ಕೇಳ್ಕೊಂಡು, ಜೊತೆಗೆ ಅಕ್ಕಪಕ್ಕದ ಸ್ಥಳೀಯ ಪೊಲೀಸ್ ಠಾಣೆಗಳನ್ನ ಇನ್ಸ್ಪೆಕ್ಟರ್ ಅನ್ನ ಕರೆಸಿಕೊಂಡು ಯಾವ ನಿಟ್ಟಿನಲ್ಲಿ ನಾವು ಇದನ್ನ ಹೊಡಿಬೇಕು, ಯಾವುದೇ ಕಾನೂನು ಬಾಹಿರವಾಗಿ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಸತತ 3 ಗಂಟೆಯಿಂದ ಎಲ್ಲ ಅಂದ್ರೆ ಕಾನೂನು ಪ್ರಕಾರಗಳ ಏನೆಲ್ಲ ಕೆಲಸ ಮಾಡಬೇಕು ಆ ಕೆಲಸಗಳನ್ನ ಮಾಡಿ ಇದೀಗ ನಕಲಿ ಕೀಗಾರ ಏನ್ ಕೀ ಮಾಡಿಕೊಡ್ತಾರೆ ಅಂತ ವೈಯಾಲಿ ಕಾವಲಿಂದ ನಕಲಿ ಕೀಗಾರನ್ನ ಕರೆಸಿ ಇದೀಗ ಬೀಗವನ್ನು ಒಡೆದು ಇಡಿ ಅಧಿಕಾರಿಗಳು ಈಗ ಜಸ್ಟ್ ಒಳಗಡೆ ಹೋಗಿರುವಂತದ್ದು. ಅಂದ್ರೆ ಯಾಕಂದ್ರೆ ಈ ಪಶು ವೈದ್ಯಾಧಿಕಾರಿ ನೇಮಕಾತಿ ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ ಈ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ, ಜ್ಞಾನೇಂದ್ರ ಕುಮಾರ್ ಅವರು ಕಂಟ್ರೋಲರ್ ಆಗಿ ನೇಮಕಗೊಂಡಿದ್ರು. ಅಂದ್ರೆ ಆ ಪರೀಕ್ಷೆಗಳು ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲಿ ಯಾವ ಒಂದು ಸೆಂಟ್ರಲ್ ಅಲ್ಲಿ ಎಕ್ಸಾಮ್ ನಡೀತವೆ, ಅದರಲ್ಲಿ ಎಷ್ಟು ಕ್ವಶನ್ ಪೇಪರ್ ಯಾವಾಗ ಯಾವ ಕ್ಷಣಕ್ಕೆ ಪರೀಕ್ಷಾ ಕೇಂದ್ರಗಳಿಗೆ ಹೋಗಬೇಕು ಅನ್ನೋ ಮಾಹಿತಿ ಎಲ್ಲವೂ ಕೂಡ ಜ್ಞಾನೇಂದ್ರ ಕುಮಾರ್ ಇರುತ್ತೆ. ಯಾಕಂದ್ರೆ ಈ ಹಿಂದೆ ಕಳೆದ ಯಾವಾಗ ಇದು ಒಂದು ಕೆಪಿಎಸ್ಸಿ ಹಗರಣ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಕಂಡು ಬಂತು, ಅವಾಗ ಅಂದ್ರೆ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಜೊತೆಗೆ ಏನು ಕೆಪಿಎಸ್ಸಿ ಇಲಾಖೆ ಕಚೇರಿ ಏನಿದೆ ಕಚೇರಿ ಮೇಲೂ ಕೂಡ ರೇಡ್ ಮಾಡಿದ್ರು. ಜೊತೆಗೆ ಯಾರು ದಲ್ಲಾಳಿಗಳಿದ್ರು ದಲ್ಲಾಳಿಗಳು ಕೂಡ, ಜೊತೆಗೆ ಯಾರು ಅಂದ್ರೆ ಪರೀಕ್ಷಾ ಅಭ್ಯರ್ಥಿಗಳು ಇದ್ದಾರೆ ಅವ್ರ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ಏನು ಕಂಟ್ರೋಲರ್ ಆಗಿದ್ದ ಜ್ಞಾನೇಂದ್ರ ಕುಮಾರ್ ಏನಿದ್ದಾರೆ ಇವರು ಆ ಸಮಯದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ಕಂಟ್ರೋಲರ್ ಆಗಿದ್ರು ಪರೀಕ್ಷೆ ನಡೆಯುವಂತಹ ಸಂದರ್ಭದಲ್ಲಿ. ಈಗ ಅಧಿಕಾರಿಗಳು ಬಂದು ಮನೆ ಮೇಲೆ ರೇಡ್ ಮಾಡಿರುವಂತದ್ದು. ಸದ್ಯ ಕಳೆದ 2 ದಿನದಿಂದ ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ನಾವೆಲ್ಲ ಹೊರಗಡೆ ಇದೀವಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿದ್ರು ಐಎಎಸ್ ಅಧಿಕಾರಿಗಳೆಲ್ಲ ಕೂಡ. ಅಂದ್ರೆ ಎಲ್ಲೋ ಎಸ್ಕೇಪ್ ಆಗಿದ್ದಾರೆ ಅಂತ ಕೂಡ ಮಾಹಿತಿ ಇತ್ತು. ಇದಕ್ಕೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಇಲ್ಲ ಉತ್ತರ ಪ್ರದೇಶದಲ್ಲಿ ತಂದೆಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವರು ಮನೆಗೆ ಊರಿಗೆ ಹೋಗಿದ್ದಾರೆ ಅನ್ನೋ ಕೂಡ ಮಾಹಿತಿ ಗೃಹ ಸಚಿವರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಇವತ್ತು ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಮನೆ
ಮೇಲೆ ಈಗ ರೇಡ್ ಮಾಡಿರುವಂತದ್ದು. ಅಂದ್ರೆ ಮನೆಯಲ್ಲಿ ಯಾರು ಇಲ್ಲದ ಕಾರಣ ಬೀಗವನ್ನ ಒಡೆದು ಅಂದ್ರೆ ಅಕ್ಕಪಕ್ಕದ ಸ್ಥಳೀಯ ನಿವಾಸಿಗಳನ್ನ ವಿಟ್ನೆಸ್ ಪಡೆದು ಜೊತೆಗೆ ಆ ಕಾನೂನು ಪ್ರಕಾರವಾಗಿ ಅಕ್ಕಪಕ್ಕದ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗಳನ್ನ ಕರೆದು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಇಡಿ ಅಧಿಕಾರಿಗಳು ಈಗ ಬೀಗವನ್ನ ಒಡೆದು ಒಳಗಡೆ ಹೋಗಿರುವಂತದ್ದು. ಸದ್ಯ ಒಳಗಡೆ ಹೋದ್ಮೇಲೆ ಇಡಿ ಅಧಿಕಾರಿಗಳು ತಮ್ಮ ಕಾರ್ಯವನ್ನ ಕೂಡ ಮುಂದುವರಿಸಿರುವಂತದ್ದು. ಅಂದ್ರೆ ಅವರು ಬರುವಂತಹ ಸಂದರ್ಭದಲ್ಲೇ ಈಗಾಗಲೇ ಪ್ರಿಂಟರ್ ಅನ್ನ ಕೂಡ ತಂದಿರುವಂತದ್ದು. ಜೊತೆಗೆ ಅವರು ಯಾವೆಲ್ಲ ಒಂದಿಷ್ಟು ಅವರ ದಾಖಲಾತಿಗಳು ಬೇಕು, ಯಾವ್ದೇ ದಾಖಲೆಗಳು ಸಿಕ್ಕಿರೋದು ಯಾವುದೇ ರೀತಿ ಸ್ಕ್ಯಾನ್ ಮಾಡಿ ಕಳಿಸಬೇಕು, ಜೊತೆಗೆ ಏನೆಲ್ಲ ಮುಂಜಾಗ್ರತಾ ಕ್ರಮ ಹೋಗಬೇಕು ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಇಡಿ ಅಧಿಕಾರಿಗಳು ಈಗಾಗಲೇ ಬಂದಿರುವಂತದ್ದು. ಜಸ್ಟ್ ಈಗ 5 ನಿಮಿಷ ಆಗಿದೆ ಒಳಗಡೆ ಹೋಗಿ ಯಾವ್ಯಾವ ಅಂದ್ರೆ ಇಡಿ ಅಧಿಕಾರಿಗಳು ತನಿಖೆ ನಡೆಯುವಂತಹ ಸಂದರ್ಭದಲ್ಲಿ ಏನೇನಾಗುತ್ತೆ ಮುಂದೆ ಅಂತ ಹೇಳಿ ಕಾದು